ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸುಮಾರು 1 ಗಂಟೆಗೆ ಈ ಒಂದು ಸಮಾರಂಭ ಪ್ರಾರಂಭವಾಗ್ತದೆ. ಸುಮಾರು 50,000ಕ್ಕಿಂತ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ದಾವಣಗೆರೆ ಅಭ್ಯರ್ಥಿಯ ಪರವಾಗಿ ಮತ್ತು ಹಾವೇರಿ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಭಾಷಣವನ್ನು ಮಾಡ್ತಾರೆ. ಬಹುಶಃ ಬಹಳ ಜನ ಉತ್ಸಾಹದಿಂದ ದಾವಣಗೆರೆ ಒಳಗೆ ಮೋದಿಯವರು ಬರ್ತಾ ಇರೋದು 5ನೇ ಬಾರಿ. ಬಹುಶಃ ದಾವಣಗೆರೆ ಬೆಣ್ಣೆ ನಗರಿ ಅಂದರೆ ಬಹಳ ಜನಪ್ರಿಯವಾಗಿದೆ ಮೋದಿ ಅವರಿಗೆ. ಅದರಿಂದ ಇವರು 5ನೇ ಬಾರಿ ದಾವಣಗೆರೆ ಬರ್ತಾ ಇದ್ದಾರೆ. ನಾವು ಮತ್ತೆ ಮತ್ತೆ ನೋಡಬೇಕು, ನರೇಂದ್ರ ಮೋದಿ ಅವ್ರನ್ನ ಹತ್ತಿರದಿಂದ ನೋಡಬೇಕು ಅಂತೇಳಿ ಜನ ಪಾಸ್ ಕೊಡ್ರಿ ಅಂತೇಳಿ ಭಾಳ ಜನ ಕೇಳೋದನ್ನು ನೋಡಿದಾಗ ಉತ್ಸಾಹ ಭಾಳ ಇದೆ. ಅದೇ ರೀತಿ ಈ ಕ್ಷೇತ್ರದ ಜನತೆಯೂ ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಮಾಡಲು ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಹೆಚ್ಚು ಮತವನ್ನು ಹಾಕಿ ಆಶೀರ್ವಾದ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಬಹುಶಃ ನನಗೆ ಗೊತ್ತಿರುವ ಹಾಗೆ ನಾನು ಕೂಡ ಎಲ್ಲ ಕಡೆನೂ ಸುತ್ತಾಡಿದ್ದೀನಿ. ಅತಿ ಹೆಚ್ಚಿನ ಮತದಿಂದ ಜಯಶೀಲರಾಗಿ ಈ ಕ್ಷೇತ್ರದ ಜನಸೇವೆಯನ್ನು ಮಾಡುವಂಥ ಅವಕಾಶವನ್ನು ಕಲಿಸ್ಕೊಡ್ತಾರೆ ಅಂತ ನಾನು ತಿಳಿದಿದ್ದೀನಿ. ವೇದಿಕೆ ಮೇಲೆ ನಮ್ಮೆಲ್ಲ ಜಿಲ್ಲೆಯ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಮತ್ತು ಯಾರ್ಯಾರು ಕಂಟೆಸ್ಟ್ ಮಾಡಿದ್ರು ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಅಭ್ಯರ್ಥಿಗಳು ಮತ್ತು JDSನ ಶಿವಶಂಕರು ಮತ್ತು ರಾಜ್ಯ ಅಧ್ಯಕ್ಷರಾದಂಥ ಜಿಲ್ಲಾ ಅಧ್ಯಕ್ಷರಾದಂಥ ಚಿದಾನಂದಪ್ಪನವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ರಾಜಶೇಖರ್ ಅವರು, ನವೀನ್ ಅವರು, ರವಿಕುಮಾರ್ ಅವರು, ಸನ್ಮಾನ್ಯ ಯಡಿಯೂರಪ್ಪನವರು, ಗೋವಿಂದ ಕಾರಜೋಳ ಅವರು ಅಭ್ಯರ್ಥಿ ಅಂತ ಹೇಳಿದ್ನಲ್ಲ, ಅವರು ತಾನು ಅಭ್ಯರ್ಥಿ ಎಲ್ಲರೂ ಕೂಡ ಇರ್ತಾರೆ, ಭಾಗವಹಿಸ್ತಾರೆ. ಹಾಗೆ ಹಾವೇರಿ ಜಿಲ್ಲೆಯ ಮತ್ತು ಗದಗ ಜಿಲ್ಲೆಯ ಒಳಗೆ ಹಾವೇರಿ ಕ್ಷೇತ್ರಕ್ಕೆ ಏನೇ ಬರ್ತದೆ ಆ ಜಿಲ್ಲೆಯ ಆ ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳು ಕೂಡ ಸೋತ ಅಭ್ಯರ್ಥಿಗಳು, ಗೆದ್ದಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಅಲ್ಲಿ MP ಕೂಡ ಭಾಗವಹಿಸ್ತಾರೆ. 50,000ಕ್ಕಿಂತ ಹೆಚ್ಚು ಜನ ಆಗ್ತದೆ. ಕೇಳಿ ಹೇಳ್ತೀನಿ ಮೋದಿ ಅವರು ಅವ್ರಿಗೆ ಹೇಳಕ್ ಬದುಕೆ ಅದ ಇಲ್ಲ ಅಲ್ಲೇನು ಅದಕ್ಕೆ ಹೇಳ್ತಾರೆ. ಸುಮ್ಮನೆ ಅವ್ರು ಹೇಳ್ದಿದ್ರು ನೀವೇ ಏನೋ ಕ್ವಶನ್ ಆಗ್ತೀರಪ್ಪ. ಕರ್ಸೋದೇನಿಲ್ಲ ರೀ, ಅವರೇ ಬರ್ತಾರೆ. ದಾವಣಗೆರೆ ಬಂದ್ರೆ ಇಡೀ ರಾಜ್ಯದಲ್ಲಿ ಗೆಲ್ತದೆ ಅಂತ ಅವ್ರಿಗೆ ಆಸೆ. 14 ಜನ ಗೆಲ್ತಾರೆ ಅಂತೇಳಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರು ಎಲ್ಲ ಕಾರ್ಯಕ್ರಮ ದಾವಣಗೆರೆ ಮೋದಿ ಅವರ ಹೋದ್ ಸರಿ ಕೂಡ ಕಾರ್ಯಕ್ರಮ ಇಲ್ಲೇ ಮಾಡಿದ್ವಿ. ಸುಮಾರು 4-5 ಲಕ್ಷ ಜನ ಸೇರಿ ನಿಮಗೆ ಗೊತ್ತಿದೆ. ಅವ್ರು ಹೇಳಿದ ಮಾತು ಕೇಳಿದ್ರೆ ನಾನು ಉತ್ತರ ಕೊಡ್ತಪ್ಪ. ನೀವೇ ಹುಟ್ಟಿಸ್ಕೊಂಡು ಹೇಳಿದ್ರೆ ನನಗೆ ಉತ್ತರ ಕೊಡೋಕ್ಕಾಗಲ್ಲ. ಅವ್ರು ಹೇಳಿದ್ರು ನೀನೆಲ್ಲ ಹುಟ್ಟಿಸ್ಕೊಂಡೆ ಗೊತ್ತೈತೆ ನನಗ. ಹೌದು, ಖಂಡಿತ ಆಗುತ್ತೆ, ಕೊಂಡಿ ಆಗುತ್ತೆ. ಅವರಿಗೆ ಎರಡನೇ ಮಾತು ಚಂಪ್ ಅವರಿಗೆ ವಾಪಸ್ ಕೊಡ್ತೀವಿ, ಇಟ್ಕೊಂಡು ಓಡಾಡ್ಲಿ. ಚಂಪ್ ಕೊಡೋಲ್ಲ ನಾವಲ್ಲ, ಚಂಪ್ ಕೊಡೋದು ಅವರೇ. ಚಂಪ್ ಕೊಡ್ತಾರೆ ಜನಕ್ಕೆ. ನಿರ್ಮೂಲನೆ ಮಾಡಿದ್ದಾರೆ, ಅವ್ರಿಗೆ ಚಂಪ್ ಕೊಡಕ್ ಹೊರಟಿದ್ದಾರೆ. ಮೋದಿ ಅವರು ಯಾವ ಕಾರಣಕ್ಕೂ ಚಂಪ್ ಕೊಡೋರಲ್ಲ, ಅವರೇ ಚಂಪ್ ಅವರೇ ಇಟ್ಕೊಳ್ಳೋರು. ಅಚ್ಚೇ ದಿನ ಇದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ. ಚಂಪ್ ಮಾಡಿದಾಗ ಚಿಪ್ಪರ್ ತೋರ್ಸ್ಬೇಕಾಗ ಎಲ್ಲ ತಿಂದು ಉಳಿದ ಚಿಪ್ಪರ್ ತೋರ್ಸ್ಬೇಕಲ್ಲ. ಎಲ್ಲ ತಿಂದು ಬಿಡೋರು, ಅವ್ರು ಏನು ಉಳಿಸಿಲ್ಲ. ಅದನ್ನ ತೋರಿಸ್ತಾ ಇದೀವಿ. ಈಗ 10 ವರ್ಷದಲ್ಲಿ ಮೋದಿ ಅವರು ಈ ದೇಶವನ್ನು ಅಭಿವೃದ್ಧಿ ಮಾಡಿದರೆ, ವಿಶ್ವ ನಾಯಕರಾಗಿ ಮೆರೆದಿದ್ದಾರೆ ಮೋದಿ ಅವರು. ಜನ ಮೆಚ್ಚಿದ ನಾಯಕ ವಿಶ್ವಕ್ಕೆ. ಅಂತ ಒಬ್ಬ ನಾಯಕತ್ವ ಬಹುಶಃ ಹಿಂದೂ ಬಂದಿಲ್ಲ, ಮುಂದೆ ಬರ್ತಾರಲ್ಲ ಗೊತ್ತಿಲ್ಲ. ಅಂತ ಒಬ್ಬ ನಾಯಕ ಸಿಕ್ಕಿರೋದು ನಮ್ಮ ದೇಶದ ಒಂದು ಅದೃಷ್ಟ ಅಂತ ನಾವು ಭಾವಿಸಿದ್ವಿ. ಒಟ್ಟಿಗೆ ಗೆಲ್ತಾರೆ, ಹೆಚ್ಚು ಲೀಡರ್ ಗೆಲ್ತಾರೆ.
ಯಡಿಯೂರಪ್ಪನ ಇರ್ತಾರೆ, ಗೋವಿಂದ ಕಾರಜೋಳ ಇರ್ತಾರೆ, ನಮ್ಮ ನವೀನ್ ಅವರು ಇರ್ತಾರೆ, ರವಿಕುಮಾರ್ ಇರ್ತಾರೆ, ಬೈರತಿ ಬಸವರಾಜ್ ಇರ್ತಾರೆ. ಇನ್ನೆಲ್ಲ ನಮ್ಮ ಜಿಲ್ಲೆಯ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಸೋತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಇರ್ತಾರೆ. JDS-ನ ಎಲ್ಲಾ ನಾಯಕರು ಇರ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.